ಇವತ್ತು ಮತ್ತೊಂದು ಸ್ಟೋರಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಅದನ್ನು ಓದೋಕ್ಕಿಂತ ಮೊದಲೇ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋವನ್ನು ಪೂರ್ತಿ ನೋಡಾದಮೇಲೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡುವ ಬನ್ನಿ. ನನ್ನ ಹೆಸರು ಸುಮಾ. ನಮ್ಮದು ಒಂದು ಚಿಕ್ಕ ಕುಟುಂಬ. ಮನೆಯಲ್ಲಿ ನನ್ನ ಅಮ್ಮ ಮತ್ತು ತಂದೆ ಮಾತ್ರ ಇರುವುದು. ನಾನು ಪಬ್ಲಿಕ್ ಪರೀಕ್ಷೆ ಮುಗಿಸಿ ಮನೆಯಲ್ಲಿದ್ದೆ. ನನ್ನ ಅಮ್ಮ ಹೆಸರು ಪರಿಮಳ. ವಯಸ್ಸು ಸುಮಾರು 40. ಅವರು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುವುದರಿಂದ ಬೆಳಿಗ್ಗೆ 9 ಗಂಟೆಗೆ ಹೋದರೆ ಬರುವುದು ರಾತ್ರಿ 8 ಗಂಟೆ ಆಗುತ್ತೆ. ಅಪ್ಪನ ಎಣ್ಣೆ ಚಟದಿಂದ ಅವರು ಕೆಲಸ ಇಲ್ಲದೆ ಬರೀ ಅಲ್ಲಿ ಇಲ್ಲಿ ಎಣ್ಣೆ ಹೊಡ್ಕೊಂಡು ಗಲಾಟೆ ಮಾಡ್ಕೊಂಡು ಬರ್ತಿದ್ರು. ಒಂದು ದಿನ ಹೀಗೆ ಎಣ್ಣೆ ಹೊಡ್ಕೊಂಡು ಯಾರೋ ಹುಡುಗರ ಜೊತೆ ಜಗಳ ಮಾಡಿ ಸರಿಯಾಗಿ ಏಟು ತಿಂದು ಗಾಯ ಮಾಡಿಕೊಂಡು ಮನೆಗೆ ಬಂದಿದ್ರು. ಅದಾದ ಮೇಲೆ ಅಮ್ಮ ಅಪ್ಪನನ್ನು ಕಾಲು ಮುಗಿದು ಬೇಡಿಕೊಂಡು ಎಣ್ಣೆ ಚಟ ನಿಲ್ಲಿಸಕ್ಕೆ ಹೇಳಿದ್ರು. ಸುಮಾರು 10 ದಿನಗಳ ಕಾಲ ಮನೆಯಲ್ಲಿ ಇದ್ದು ರೆಸ್ಟ್ ಮಾಡೋಕೆ ಡಾಕ್ಟರ್ ತಿಳಿಸಿದ್ರು. ಅಪ್ಪ ಅಮ್ಮನ ಮಾತಿಗೆ ಮತ್ತು ಮಗಳ ಸುಖ ನೋಡಿ ಎಣ್ಣೆ ಚಟ 1 ತಿಂಗಳ ಮಟ್ಟಿಗೆ ಸ್ಟಾಪ್ ಮಾಡಿದ್ರು. ನಾನು ಬಡ ಕುಟುಂಬದಲ್ಲಿ ಹುಟ್ಟಿದ್ರು. ನನ್ನ ಎಲ್ಲ ಅಂಗಗಳು ವಯಸ್ಸಿಗೆ ಮೀರಿ ಬೆಳೆದಿದೆ. ನಾನು 8ನೇ ತರಗತಿಯಲ್ಲಿ ಇರುವಾಗ ನಾನು ವಯಸ್ಸಿಗೆ ಬಂದಿದ್ದು ದಪ್ಪ ಎದೆ ಮತ್ತು ತಿಕ್ಕ ಹೊಂದಿರುವ ಸುಂದರ ಹುಡುಗಿ ನಾನು. ಅದೊಂದು ದಿನ ಸಂಜೆ ನನಗೆ ಹೊರಗೆ ಆಗಿ ನೋವು ತಡೆಯಲಾರದೆ ರಕ್ತ ತುಂಬ ಹೊರ ಬರುತ್ತಿತ್ತು. ಮನೆಯಲ್ಲಿ ಪ್ಯಾಡ್ ಬೇರೆ ಇರಲಿಲ್ಲ. ನನ್ನ ನರಳಾಟ ಕೇಳಿ ಅಪ್ಪ, ಏನಾಯ್ತಮ್ಮ? ನಾನು ಅಪ್ಪ ಹೊರಗೆ ಆಗಿದೆ, ದಯವಿಟ್ಟು ಮೆಡಿಕಲ್ ಹೋಗಿ ನೋವಿನ ಮಾತ್ರೆ ಮತ್ತು ಪ್ಯಾಡ್ ತಗೊಂಡು ಬರ್ತೀರಾ? ಅಲ್ಲಿ ಟಿವಿ ಸ್ಟ್ಯಾಂಡ್ ಮೇಲೆ ಹಣ ಇದೆ ಅಂದೆ. ಅವರು ತಡ ಮಾಡದೆ ಹಣ ತಗೊಂಡು ಹೊರಟರು. ನಾನು ಹಾಗೆ ಸುಮಾರು ಹೊತ್ತು ಅಪ್ಪನಿಗೆ ವೇಟ್ ಮಾಡಿ ಸಾಕಾಗಿ ಅಲ್ಲೇ ಹಾಲಿನಲ್ಲಿ ಸೋಫಾ ಮೇಲೆ ನಿದ್ರೆಗೆ ಜಾರಿದೆ. ಅವತ್ತು ಸಂಜೆ ಸುಮಾರು 7 ಗಂಟೆ ಆಗಿರ್ಬೋದು. ಡೋರ್ ಬೆಲ್ ಸೌಂಡ್ ಕೇಳಿ ನಾನು ಎಚ್ಚರವಾದೆ. ಡೋರ್ ಓಪನ್ ಮಾಡದೆ ತಡ ಅಪ್ಪ ನನ್ನ ಮೈ ಮೇಲೆ ಬಿದ್ದರು. ನಾನು ಅವರನ್ನು ಸೋಫಾದ ಮೇಲೆ ಕೂರಿಸಿ ಎಲ್ಲಿ ಪ್ಯಾಡ್ ಮತ್ತು ಮಾತ್ರೆಗಳು ಅಂದೆ. ಅವರು, ಪ್ರಮೀಳಾ, ಸಾರಿ ಕಣೆ, ಅಲ್ಲೇ ಮೆಡಿಕಲ್ ಹೋಗುವಾಗ ಅಲ್ಲಿದ್ದ ನನ್ನ ಸ್ನೇಹಿತ ಬಾರ್ ಕರ್ಕೊಂಡು ಕೂಡಿಸಿದ ಅಂತ ಹೇಳಿ ನನ್ನ ಮೊಲೆಗಳನ್ನು ಮುಟ್ಟಿ ನನ್ನ ಮೇಲೆ ಸಾರಿದ್ರು. ನಾನು ಸುಮಾ, ನಿಮ್ಮ ಮಗಳು ಅಂದೆ. ಅವರು ಕುಡಿದ ಅಮಲಿನಲ್ಲಿ ನನ್ನ ಮೈ ಮೇಲೆ ಬಿದ್ದು ಕುತ್ತಿಗೆ ಬಳಿ ಮುತ್ತು ಇಟ್ಟರು. ನಾನು ಅವರನ್ನು ತಳ್ಳಿ, ಅಪ್ಪ ಏನು ಮಾಡ್ತಿದ್ದೀರಾ, ಬಿಡಿ, ಬೇಡ ಅಂದೆ. ಅವರು ನನ್ನ ಕೈ ಹಿಡಿದು, ಎಲ್ಲಿ ಹೋಗ್ತಿದೀಯಾ, ಬಾ ಸ್ವಲ್ಪ ಮಜಾ ಮಾಡೋಣ ಅಂತ ಮತ್ತಿನಲ್ಲಿ ಹೇಳುತ್ತಾ ನನ್ನ ಚೆಂಡುಗಳನ್ನು ಬಲವಂತಾಗಿ ಹಿಸುಕುತ್ತಾ ಅದರ ಮೇಲಿಂದ ಚುಂಬಲು ಶುರು ಮಾಡಿಕೊಂಡ್ರು. ನನ್ನ ಎದೆ ಉಬ್ಬಿ ತೊಟ್ಟು ಬಿರುಸಾಗಿತ್ತು. ಬೇಡ ಬಿಡಿ ಅಂದರೂ ಕೇಳದೆ ಸ್ವಲ್ಪ ಬಾಗಿ ನನ್ನ ತುಟಿಗೆ ಮುತ್ತಿಕ್ಕುತ್ತಾ ಕೈಯಲ್ಲಿ ನನ್ನ ತುಲ್ನ ಸವರುತ್ತಿದ್ದರು. ಆಗಲೇ ನನಗೆ ರಸ ಬಿಟ್ಟಾಗಿತ್ತು. ಒಂದು ರೀತಿ ನೋವು, ಒಂದು ರೀತಿ ಸುಖ. ನನಗೆ ಇದೇ ಮೊದಲನೇ ಅನುಭವ ಆಗಿದ್ದರಿಂದ ಮೈಯೆಲ್ಲ ಬೆವರುತ್ತಿತ್ತು. ನಾನು ಬಿಡಿಸಿಕೊಳ್ಳಲು ಅಷ್ಟೇ ಪ್ರಯತ್ನ ಪಟ್ಟರೂ ನನ್ನ ಪ್ರಯತ್ನ ವಿಫಲವಾಗಿತ್ತು. ಮನಸ್ಸಿನಲ್ಲಿ ಗೊಂದಲ, ಯಾಕೋ ಅಪ್ಪ ಈ ರೀತಿ ಮಾಡ್ತಾ ಇದ್ದಾರೆ ಅಂತ. ಒಂದು ಕಡೆ ಇನ್ನೊಂದು ಕಡೆ ಅಪ್ಪ ನನ್ನನ್ನು ಅಮ್ಮ ಅಂದುಕೊಂಡು ಈ ಥರ ಮಾಡೋದು ಒಂದು ರೀತಿಯ ಭಯ ಮೂಡಿತು. ನಸೆ ಇಳಿದ ಮೇಲೆ ಅಪ್ಪನಿಗೆ ಇದೆಲ್ಲ ನೆನಪು ಬರಬಹುದು ಎಂಬ ಚಿಂತೆ. ಸರಿ, ಅಪ್ಪ ಏನೋ ಮತ್ತಿನಲ್ಲಿ ಮಾಡ್ತಾ ಇದ್ದಾರೆ ಅಂದುಕೊಂಡೆ. ನನಗೂ ಒಂದು ರೀತಿಯ ಹೊಸ ಸುಖ. ಆದುದರಿಂದ ನಾನು ಸುಮ್ಮನಾದೆ. ಹಾಗೆ ಬೆರಳಾಡಿಸುತ್ತಾ ನನ್ನ ಅಂಗಿ ಬಿಚ್ಚಿದರು ಮತ್ತು ನನ್ನ ಲಂಗ ಬಿಚ್ಚಿ ಅರಬೆತ್ತಲೆ ಮಾಡಿತು. ಅವರು ನನ್ನನ್ನು ಸೋಫಾದಿಂದ ಕೆಳಗೆ ನೂಕಿ ಮಂಡಿ ಊರಿ ಕೂರಲು ಹೇಳಿದರು. ನಾನು ಹಾಗೆ ಕೂತಿದ್ದೆ. ತಡ ಅವರು ತಮ್ಮ ಪ್ಯಾಂಟ್ ಮತ್ತೆ ಕಾಚ ತೆಗೆದು ಅವರ ಮಲಗಿದ್ದ ಕರಿ ಕೂಟ ನನ್ನ ತುಟಿನ ಸವರುತ್ತಿತ್ತು. ನಾನು ಕಣ್ಣು ಮುಚ್ಚಿದ್ದೆ. ಮತ್ತೆ ಮೆಲ್ಲಗೆ ಅವರ ನನ್ನ ಬಾಯೊಳಗೆ ನೂಕಿ ಚೀಪಲು ಹೇಳಿದರು. ನಾನು ಅವರ ಗೂಟ ಹಾಕಿ ಸರಿಯಾಗಿ ಹಿಂದೆ ಮುಂದೆ ಚೀಪುತ್ತಿದ್ದೆ. ಅವರು ನನ್ನ ತಲೆ ಹಿಡಿದು ಮುಂದೆ ತಳ್ಳುತ್ತಿದ್ದರು. ಆದರೆ ಅವರ ಗೂಟ ಎದ್ದು ನಿಲ್ಲೋಕೆ ಆಸಕ್ತಿ ಇರಲಿಲ್ಲ ಅನಿಸುತ್ತೆ. ಸರಿಯಾಗಿ
ಚೀಪು ಕಣೆ, ಮಜಾ ಬರ್ತಿಲ್ಲ ಅನ್ನುತ್ತಾ ತನ್ನ ತಲೆ ಇನ್ನು ಮುಂದೆ ತಳ್ಳಿದರು. ನಾನು ಚೀಪಲು ಶುರು ಮಾಡಿಕೊಂಡೆ. ಸ್ವಲ್ಪ ಹೊತ್ತು ಹಾಗೆ ಚೀಪುತ್ತಾ ಗೂಟ ಸ್ವಲ್ಪ ದಪ್ಪವಾಗಿ ನನ್ನ ಗಂಟಲು ಪೂರ್ತಿ ಒಳಗೆ ಸೇರಿತ್ತು. ಅವರು ನನ್ನ ವೇಗ ಜಾಸ್ತಿ ನೋಡಿ ಸ್ವಲ್ಪ ಹೊತ್ತಿನ ನಂತರ ನನ್ನನ್ನು ಸೋಫಾದಲ್ಲಿ ಕೂರಿಸಿ ನನ್ನ ಬ್ರಾ ಮತ್ತು ಕಾಜಾ ಕಿತ್ತಾಕಿ ನನ್ನ ತೊಡೆ ಅಗಲಿಸಿ ಅವರು ಮಂಡಿ ಊರಿ ನನ್ನ ತೂತಿನ ರಸವನ್ನು ಹೀರುತ್ತಾ ನಾಲಿಗೆಯಿಂದ ನೆಕ್ಕುತ್ತಿದ್ದರು. ನನಗೆ ಮೈನಲ್ಲಿ ಜುಮ್ ಜುಮ್ ಆಗುತ್ತಿತ್ತು. ಅವತ್ತೇ ನಾನು ಕೂಡ ಹೊರಗೆ ಆದ ಕಾರಣ ನನಗೆ ತುಲ್ ನೋವು ಆಗುತ್ತಿತ್ತು. ಮತ್ತೆ ರಸ ತುಂಬ ಸುರಿಯುತ್ತಾ ಇತ್ತು. ಅಪ್ಪ ಆ ರಭಸವನ್ನೆಲ್ಲ ಹೀರಿ ನನ್ನ ತುಲ್ಲು ಒಣಗಿ ಹೋಯಿತು. ತದನಂತರ ಅವರು ನಿಂತು ನನ್ನ ತೊಡೆ ಇನ್ನೂ ಅಗಲಿಸಿ ಜೇನು ಗೂಡಿನ ಒಳಗೆ ಗೂಟ ನುಗ್ಗಿಸಲು ಪ್ರಯತ್ನ ಪಟ್ಟರು. ಆದರೆ ಗೂಟ ಒಳಗೆ ಹೋಗಲು ನಿರಾಕರಿಸಿತು. ಏನೇ ಪರಿ, ಇವತ್ತು ತುಂಬ ಟೈಟ್ ಆಗಿದೆ ನಿನ್ನ ತೂತು ಅನ್ನಲು ನಾನು ಏನು ಮಾತಾಡದೆ ಸುಮ್ಮನೆ ಇದ್ದೆ. ಅವರು ಮತ್ತೆ ಮೆಲ್ಲಗೆ ಅವರ ಬೆರಳುಗಳಿಂದ ಎಂಜಲು ಹಾಕಿ 2 ಬೆರಳುಗಳಿಂದ ತೂತಿನ ತುಟಿ ಅರಳಿಸಿ ಗೂಟ ಒಮ್ಮೆಲೆ ನುಗ್ಗಿಸಿ ಬಿಟ್ಟರು. ನನಗೆ ಆ ಕ್ಷಣ ಗೂಟ ಬಾಯಿಗೆ ಬಂದಂಗೆ ಆಗಿ ನಾನು ಜೋರಾಗಿ ಅಯ್ಯೋ ಅಂತ ಕಿರುಚಿದೆ. ನಾನು ಆ ನೋವಿಂದ ನರಳಾಡುತ್ತಾ ಮುಳುಗುತ್ತಿದ್ದೆ. ಅವರು ಅಮ್ಮನನ್ನು ದೆಂಗುವ ರೀತಿ ನನ್ನ ತುಟಿ ತೆರೆಯದ ತೂತಿನ ಸೀಳು ಹರಿದೇ ಬಿಟ್ಟರು. ಅಪ್ಪ ಇನ್ನೂ ವೇಗವನ್ನು ಹೆಚ್ಚಿಸಿ ಗರಗಸ ಥರ ನನ್ನ ತುಲ್ ಹರಿತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಿತ್ತು. ನಾನು ಕಣ್ಣು ತೆರೆಯದೆ ಹಾಗೆ ಸುಖವನ್ನು ಅನುಭವಿಸುತ್ತಾ ಇದ್ದೆ. ಸುಮಾರು 12 ನಿಮಿಷ ನನ್ನನ್ನು ದೆಂಗಿ ಸಾಮಾನು ತೆಗೆದರು. ಗೂಟ ತೆಗೆದಿದ್ದೆ ತಡ ನನ್ನ ತೂತಿನ ಸೀಳು ಕಟ್ ಆಗಿ ಬಿಳಿ ಗಂಜಿ ಮತ್ತು ಅದರ ಒಟ್ಟಿಗೆ ರಕ್ತಸ್ರಾವ ಆಗೋಯ್ತು. ನೆಲದ ಮೇಲೆಲ್ಲ ದನ ಅಂಬಿ ಹಾಕಿದಾಗೆ ಬಿಳಿ ಕೆಂಪಿನ ಪಾಯಸ ಬಿದ್ದಿತ್ತು. ಅಪ್ಪನ ಕರಿಗೂಟ ಕೆಂಪಾಗಿತ್ತು. ಅವರು ಅವರ ಗೂಟ ನನ್ನ ತುಟಿ ಹತ್ತಿರದ ಇಟ್ಟು ಚೀಪಲು ಹೇಳಿದರು. ನಾನು ನಿರಾಕರಿಸಿದೆ. ಆದರೆ ಅವರು ನನ್ನ ಕೂದಲು ಹಿಡಿದು ಬಲವಂತಾಗಿ ಗೂಟ ಬಾಯಲ್ಲಿ ತುರುಗಿಸಿಬಿಟ್ಟರು. ವಿಧಿಯಿಲ್ಲದೆ ನಾನು ಅದನ್ನು ಚೀಪತೊಡಗಿದೆ. ಅಬ್ಬಾ, ಅದೆಂಥ ಸ್ಮೆಲ್! ನನಗೆ ವಾಂತಿ ಬಂದಂಗೆ ಆಯಿತು. ಆದರೆ ಅವರು ನನ್ನ ತಲೆ ಕೂದಲು ಹಿಡಿದು ಜೋರಾಗಿ ತಳ್ಳಿದರು. ಕರಿ ಗೂಟ ನನ್ನ ಗಂಟಲು ಸೇರಿ ನನ್ನ ತುಟಿಯೆಲ್ಲ ಕೆಂಪು ಲಿಪ್ಸ್ಟಿಕ್ ಥರ ಆಗೋಯ್ತು. ಹಾಗೆ ಚೀಪುತ್ತಾ ಅವರು ನನ್ನ ತುಟಿಗೆ ತುಟಿ ಕೊಟ್ಟು ದೀರ್ಘ ಚುಂಬನೆ ಕೊಟ್ಟರು. ಮತ್ತೆ ಅವರು ಸೋಫಾ ಮೇಲೆ ಕೂತು ಕಾಲು ಅಗಲಿಸಿ ನನ್ನನ್ನು ಅವರ ಮೇಲೆ ಕೂರಿಸಿ ಸುಮಾರು 20 ದಿಂಗುತ್ತಾ ಇನ್ನೇನು ರಸ ಬರುವ ಹೊತ್ತಿನಲ್ಲಿ ಸಡನ್ ಆಗಿ ಬಾಗಿಲು ಓಪನ್ ಆಗಿ ನೋಡಿದರೆ ಅದು ನಮ್ಮಮ್ಮ. ಮತ್ತಿನಲ್ಲಿದ್ದ ಅಪ್ಪ ನಿಲ್ಲಿಸದೆ ನನ್ನನ್ನು ದೆಂಗುತ್ತಿದ್ದರು. ನಾನು ಈ ನನ್ನ ಅಪ್ಪನ ಒಂದೊಂದು ಏಟಿಗೂ ನರಳಿ ನೀರಾಗಿ ಹೋಗಿ ಸಮಯದ ಅರಿವೇ ನನಗಿರ